ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಹೊಸ ಶಕ್ತಿ. ಎಎಂಸಿಎ ನಂತರವೂ ಜಿಟಿಆರ್ಇ ದೊಡ್ಡ ಯೋಜನೆಯನ್ನು ಆರಂಭಿಸಿದೆ. ಭಾರತ ಈಗ ಕೇವಲ ಎಎಂಸಿಎ ಯುದ್ಧ ವಿಮಾನವನ್ನು ನಿರ್ಮಿಸುವ ಗುರಿಯಲ್ಲೇ ನಿಲ್ಲುತ್ತಿಲ್ಲ, ಅದಕ್ಕಿಂತಲೂ ಮುಂದಿನ ತಲೆಮಾರಿನ ಯುದ್ಧ ತಂತ್ರಜ್ಞಾನಕ್ಕಾಗಿ ಈಗಲೇ ಸಿದ್ಧತೆ ಆರಂಭಿಸಿದೆ. ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಜಿಟಿಆರ್ಇ ಭವಿಷ್ಯದ ಯುದ್ಧ ವಿಮಾನಗಳಿಗೆ ಬೇಕಾಗುವ ಅತ್ಯಾಧುನಿಕ ಇಂಜಿನ್ಗಳ ತಂತ್ರಜ್ಞಾನಗಳತ್ತ ಗಮನ ಹರಿಸುತ್ತಿದೆ. ಈಗ ದೇಶದ ಪ್ರಮುಖ ಗುರಿ ಏನು ಅಂದರೆ ಎಎಂಸಿಎ MK2ಗಾಗಿ ಸಂಪೂರ್ಣವಾಗಿ ಭಾರತೀಯ ಸಾಮರ್ಥ್ಯದ ಅತ್ಯಾಧುನಿಕ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವುದು. ಈ ಸ್ಪರ್ಧೆಯಲ್ಲಿ ವಿಶ್ವದ ಪ್ರಮುಖ ಏರೋಸ್ಪೇಸ್ ಕಂಪನಿಗಳು ಭಾಗಿಯಾಗಿವೆ. ಅದರಲ್ಲೂ ರೋಲ್ಸ್ ರಾಯ್ಸ್ ಭಾರತಕ್ಕೆ ಹೊಸ 110 ರಿಂದ 130 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ಗಳನ್ನು ಅಭಿವೃದ್ಧಿಗೆ ಸಂಪೂರ್ಣ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಟ್ರಾನ್ಸ್ಫರ್ ನೀಡಲು ಸಿದ್ಧತೆ ತೋರಿಸುತ್ತಿದೆ ಎನ್ನುವ ವರದಿಗಳು ಬಂದಿವೆ. ಆದರೆ ಇದೇ ಸಮಯದಲ್ಲಿ ಜಿಟಿಆರ್ಇ ಇನ್ನೊಂದು ದೊಡ್ಡ ಗುರಿಯತ್ತ ಕೆಲಸ ಮಾಡುತ್ತಿದೆ. ಅದೇ 6th ಜನರೇಷನ್ ಕಂಬ್ಯಾಟ್ ಏವಿಯೇಷನ್, ಅಂದರೆ 2040 ನಂತರದ ಯುದ್ಧ ವಿಮಾನಗಳು ಮತ್ತು ಅತ್ಯಾಧುನಿಕ ಯುದ್ಧ ವ್ಯವಸ್ಥೆಗಳಿಗೆ ಬೇಕಾಗುವ ಇಂಜಿನ್ ತಂತ್ರಜ್ಞಾನ. ಈ ಭವಿಷ್ಯದ ಯೋಜನೆಯ ಕೇಂದ್ರ ಬಿಂದು ಏನು ಗೊತ್ತಾ? ಅದು ಅಡಾಪ್ಟಿವ್ ಸೈಕಲ್ ಇಂಜಿನ್ ACE ಟೆಕ್ನಾಲಜಿ. ಈ ತಂತ್ರಜ್ಞಾನ ಇಂದಿನ ಫೈಟರ್ ಜೆಟ್ ಇಂಜಿನ್ಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರಲಿದೆ. ಸಾಮಾನ್ಯವಾಗಿ ಇಂದಿನ ಟರ್ಬೋ ಫ್ಯಾನ್ ಇಂಜಿನ್ಗಳಲ್ಲಿ ಒಂದು ಸಮತೋಲನ ಇರುತ್ತದೆ. ಒಂದೆಡೆ ಹೆಚ್ಚು ವೇಗ ಮತ್ತು ಥ್ರಸ್ಟ್ ಬೇಕು, ಮತ್ತೊಂದೆಡೆ ಕಡಿಮೆ ಇಂಧನ ಬಳಕೆ ಬೇಕು. ಆದರೆ ಎರಡನ್ನೂ ಒಂದೇ ಸಮಯದಲ್ಲಿ ಅತ್ಯುತ್ತಮವಾಗಿ ಪಡೆಯುವುದು ಕಷ್ಟ. ಆದರೆ ಅಡಾಪ್ಟಿವ್ ಸೈಕಲ್ ಇಂಜಿನ್ ಈ ಸಮಸ್ಯೆಯನ್ನು ಬದಲಾಯಿಸುತ್ತದೆ. ಈ ಇಂಜಿನ್ ತನ್ನ ಒಳಗಿನ ಗಾಳಿಯ ಹರಿವನ್ನು ವಿಮಾನ ಹಾರಾಟದಲ್ಲಿರುವಾಗಲೇ ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತದೆ. ಅಂದರೆ ವಿಮಾನ ದೂರದ ಪ್ರಯಾಣ ಮಾಡುತ್ತಿದ್ದರೆ ಫ್ಯೂಯಲ್ ಎಫಿಷಿಯನ್ಸಿ ಹೆಚ್ಚಿಸುತ್ತದೆ. ಆದರೆ ಯುದ್ಧ ಪರಿಸ್ಥಿತಿ ಬಂದ ಕೂಡಲೇ ಅದೇ ಇಂಜಿನ್ ಅತ್ಯಧಿಕ ಥ್ರಸ್ಟ್ ಅನ್ನು ಉತ್ಪಾದಿಸಿ ವಿಮಾನಕ್ಕೆ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ. ಇದರಿಂದ ಏನು ಲಾಭ? ಹೆಚ್ಚು ರೇಂಜ್, ಹೆಚ್ಚು ಸ್ಪೀಡ್, ಹೆಚ್ಚು ಸಮಯ ಗಗನದಲ್ಲೇ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಮತ್ತು ಅತ್ಯುತ್ತಮ ಹೀಟ್ ಮ್ಯಾನೇಜ್ಮೆಂಟ್. ಈ ಹೊಸ ತಂತ್ರಜ್ಞಾನದ ಅತ್ಯಂತ ಪ್ರಮುಖ ಭಾಗ ಏನು ಅಂದರೆ 3 ಸ್ಟ್ರೀಮ್ ಆರ್ಕಿಟೆಕ್ಚರ್. ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇಂದಿನ ಸಾಮಾನ್ಯ ಟರ್ಬೋಫ್ಯಾನ್ ಇಂಜಿನ್ಗಳಲ್ಲಿ 2 ಕಡೆ ಗಾಳಿಯ ಹರಿವುಗಳಿರುತ್ತವೆ. ಒಂದು ಕೋರ್ ಸ್ಟ್ರೀಮ್, ಮತ್ತೊಂದು ಬೈಪಾಸ್ ಸ್ಟ್ರೀಮ್. ಆದರೆ 3 ಸ್ಟ್ರೀಮ್ ಅಡಾಪ್ಟಿವ್ ಇಂಜಿನ್ನಲ್ಲಿ ಇನ್ನೊಂದು ಮೂರನೆಯ ಗಾಳಿಯ ಹರಿವಿನ ಮಾರ್ಗವನ್ನು ಸೇರಿಸಲಾಗುತ್ತದೆ. ಈ ಮೂರನೇ ಸ್ಟ್ರೀಮ್ ಭವಿಷ್ಯದ ಯುದ್ಧ ವಿಮಾನಗಳಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತದೆ. ಯಾಕೆಂದರೆ ಇದು ಕೇವಲ ಇಂಧನ ಉಳಿತಾಯ ಮಾಡುವುದಲ್ಲ, ಇದು ವಿಮಾನದೊಳಗಿನ ಎಲೆಕ್ಟ್ರಾನಿಕ್ಸ್ಗಳನ್ನು ತಂಪಾಗಿಡುತ್ತದೆ. ಅದೇ ಸಮಯದಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಗೂ ಸಹಾಯ ಮಾಡುತ್ತದೆ. ಇದು ಯಾಕೆ ಇಷ್ಟು ಮುಖ್ಯ ಗೊತ್ತಾ? ಯಾಕೆಂದರೆ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳು ಕೇವಲ ಹಾರುವ ಯಂತ್ರಗಳಾಗಿರುವುದಿಲ್ಲ. ಅವು ನಿಜಕ್ಕೂ ಗಗನದಲ್ಲೇ ಕಾರ್ಯನಿರ್ವಹಿಸುವ ಏರ್ಬೋರ್ನೆ ಡೇಟಾ ಸೆಂಟರ್ಗಳು ಆಗಿರುತ್ತವೆ. ಅದರೊಳಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಸೆಸರ್ಸ್, ಡಿಸ್ಟ್ರಿಬ್ಯೂಟೆಡ್ ಸೆನ್ಸಾರ್ಸ್ ಮತ್ತು ಭವಿಷ್ಯದ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ಗಳು ಕಾರ್ಯನಿರ್ವಹಿಸುತ್ತವೆ. ಈ ಎಲ್ಲ ವ್ಯವಸ್ಥೆಗಳಿಗೆ ಅಪಾರ ಪ್ರಮಾಣದ ವಿದ್ಯುತ್ ಅಗತ್ಯವಾಗುತ್ತದೆ. ಆ ಕಾರಣದಿಂದ ಭವಿಷ್ಯದ ಇಂಜಿನ್ಗಳ ಕೆಲಸ ಕೇವಲ ಥ್ರಸ್ಟ್ ಕೊಡುವುದಲ್ಲ, ಅವು ಒಂದೇ ಸಮಯದಲ್ಲಿ 3 ಕೆಲಸವನ್ನು ಮಾಡಬೇಕು. ಮೊದಲನೆಯದು ವಿಮಾನವನ್ನು ಮುನ್ನಡೆಸಬೇಕು, ಎರಡನೆಯದು ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದಿಸಬೇಕು, ಮೂರನೆಯದು ಸಂಪೂರ್ಣ ವ್ಯವಸ್ಥೆಯನ್ನು ತಂಪಾಗಿಡಬೇಕು. ವಿಶೇಷವಾಗಿ ಹೈ ಪವರ್ ಲೇಸರ್ ವೆಪನ್ಸ್ ಮತ್ತು ಅಡ್ವಾನ್ಸ್ಡ್ ಮೈಕ್ರೋವೇವ್ ವೆಪನ್ಸ್ ಬಳಸಬೇಕಾದರೆ ಬಹಳ ದೊಡ್ಡ ಪ್ರಮಾಣದ ಉಷ್ಣ ಉತ್ಪತ್ತಿಯಾಗುತ್ತದೆ. ಆ ಹೀಟನ್ನು ಹೊರಹಾಕದಿದ್ದರೆ ಸಂಪೂರ್ಣ ವ್ಯವಸ್ಥೆಯೇ ವಿಫಲವಾಗಬಹುದು. ಅಲ್ಲಿಯೇ 3 ಸ್ಟ್ರೀಮ್ ವ್ಯವಸ್ಥೆ
ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಮೂರನೇ ಗಾಳಿಯ ಹರಿವು ಒಂದು ದೊಡ್ಡ ಇಂಟರ್ನಲ್ ಕೂಲಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡಿ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಸುರಕ್ಷಿತವಾಗಿರಿಸುತ್ತದೆ. ಇದರ ಜೊತೆಗೆ ಭವಿಷ್ಯದ ಯುದ್ಧ ಪರಿಸ್ಥಿತಿಯಲ್ಲಿ ವಿಮಾನಗಳು ಇನ್ನಷ್ಟು ಭಾರವಾದ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಹಾರಬೇಕಾಗುತ್ತದೆ. ಉದಾಹರಣೆಗೆ ಹೈಪರ್ಸಾನಿಕ್ ಮಿಸೈಲ್ಸ್, ಲಾಂಗ್ ರೇಂಜ್ ಸ್ಟ್ಯಾಂಡ್ ಆಫ್ ವೆಪನ್ಸ್ ಮತ್ತು ಒಂದೇ ಸಮಯದಲ್ಲಿ ಹಲವಾರು ಕೊಲಾಬರೇಟಿವ್ ಡ್ರೋನ್ ಸ್ವಾಮ್ಸ್ಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ. ಇವೆಲ್ಲಕ್ಕೂ ಅತ್ಯಧಿಕ ಥ್ರಸ್ಟ್ ಮತ್ತು ವಿದ್ಯುತ್ ಸಾಮರ್ಥ್ಯ ಬೇಕಾಗುತ್ತದೆ. ಅದಕ್ಕಾಗಿ ಅಡಾಪ್ಟಿವ್ ಸೈಕಲ್ ಇಂಜಿನ್ ಭವಿಷ್ಯದ ಅವಶ್ಯಕತೆ ಎಂದು ಕಾಣಲಾಗುತ್ತಿದೆ. ಮೂಲಗಳ ಪ್ರಕಾರ GTRE ಮತ್ತು ರೋಲ್ಸ್ ರಾಯ್ಸ್ ನಡುವೆ ನಡೆಯುತ್ತಿರುವ ಚರ್ಚೆಗಳು ಇದೇ ದಿಕ್ಕಿನಲ್ಲಿ ಸಾಗುತ್ತಿವೆ. ಅಂದರೆ ಭವಿಷ್ಯದ ಭಾರತೀಯ ಯುದ್ಧ ವಿಮಾನಗಳಿಗೆ ಅತ್ಯಧಿಕ ಶಕ್ತಿ, ವಿದ್ಯುತ್ ಉತ್ಪಾದನೆ ಮತ್ತು ಕೂಲಿಂಗ್ ಸಾಮರ್ಥ್ಯ ಹೊಂದಿರುವ ಇಂಜಿನ್ ನಿರ್ಮಾಣದ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಭಾರತಕ್ಕೆ ಇದು ಕೇವಲ ತಾಂತ್ರಿಕ ಅಭಿವೃದ್ಧಿ ಅಲ್ಲ, ಇದು ದೀರ್ಘಕಾಲದ ಸ್ಟ್ರಾಟಜಿಕ್ ಸೆಲ್ಫ್ ರಿಲಯನ್ಸ್ ಕಡೆಗೆ ತೆಗೆದುಕೊಳ್ಳುತ್ತಿರುವ ದೊಡ್ಡ ಹೆಜ್ಜೆ. ಇಂದು AMCA ಇಂಜಿನ್ ಅಭಿವೃದ್ಧಿ ಮುಖ್ಯ ಗುರಿಯಾಗಿದ್ದರೂ ಅಡಾಪ್ಟಿವ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಈಗಿನಿಂದಲೇ ಕಲಿಯುವುದು ಮತ್ತು ಅಭಿವೃದ್ಧಿಪಡಿಸುವುದು ಭಾರತವನ್ನು 2040 ಮತ್ತು ಅದರ ನಂತರದ ಯುದ್ಧ ತಂತ್ರಜ್ಞಾನದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿಸಬಹುದು. ಮುಂದಿನ ಯುದ್ಧಗಳಲ್ಲಿ ಗೆಲುವನ್ನು ನಿರ್ಧರಿಸುವುದು ಕೇವಲ ವೇಗ ಅಥವಾ ಶಸ್ತ್ರಾಸ್ತ್ರವಲ್ಲ, ಅದನ್ನು ನಿರ್ಧರಿಸುವುದು ಇಂಜಿನ್. ಯಾಕೆಂದರೆ ಭವಿಷ್ಯದ ಇಂಜಿನ್ಗಳೇ ಯುದ್ಧ ವಿಮಾನದ ಹೃದಯವಾಗಲಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಭಾರತ 6th ಜನರೇಷನ್ ಫೈಟರ್ ಜೆಟ್ ಇಂಜಿನ್ ತಂತ್ರಜ್ಞಾನದಲ್ಲಿ ಜಗತ್ತಿನ ಮುಂಚೂಣಿಗೆ ಬರಬಹುದಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.